ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಇವತ್ತಿನ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಶಿವಮೊಗ್ಗ ಫ್ಲೆಕ್ಸ್ ಗಲಾಟೆ ಬೆನ್ನಲ್ಲೇ ಈಗ ಏರಿಯಾ ವಾರ್ ಫೈಟ್ ಜೋರಾಗಿದೆ. ಮುಸ್ಲಿಮರ ಏರಿಯಾದಲ್ಲಿ ಸಾವರ್ಕರ್ ಫೋಟೋ ಹಾಕ್ತಾರೆ, ಟಿಪ್ಪು ಫೋಟೋ ತೆಗಿತಾರೆ. ಹಿಂಗಾದ್ರೆ ಗಲಭೆ ಆಗಲ್ವಾ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ರು. ಇದೀಗ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮುಗಿಬಿದ್ದಿದೆ. ಈ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕರು ಮುಸ್ಲಿಂ ಏರಿಯಾ ಪಾಕಿಸ್ತಾನದಲ್ಲಿ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಸಾವರ್ಕರ್ ಫೋಟೋ ಇಡೀ ದೇಶದ ಯಾವ ಮೂಲೆಯಲ್ಲಿ ಹಾಕಿದ್ರೂ ತಪ್ಪೇನಿಲ್ಲ. ಸಿದ್ದರಾಮಯ್ಯ ಏನ್ ಪಾಕಿಸ್ತಾನದಲ್ಲಿ ಮಾತಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ಫೋಟೋ ಹಾಕಕ್ಕೆ ಹೋದ್ರು, ಎಲ್ಲಿ ಹಾಕಕ್ಕೆ ಹೋಗಿರೋದು ಮುಸಲ್ಮಾನರ ಏರಿಯಾದಲ್ಲಿ ಹಾಕಕ್ಕೆ ಹೋಗಿದ್ದಾರೆ. ಹಾಕೊಳ್ಳಿ, ನಮ್ದೇನು ತಕರಾರಿಲ್ಲ. ಬಿಜೆಪಿಯವರು ಯಾವ ಫೋಟೋನಾದ್ರು ಹಾಕೊಳ್ಳಿ. ಬಟ್ ಮುಸಲ್ಮಾನರ ಏರಿಯಾಕ್ಕೆ ಯಾಕೆ ಹಾಕ ಹೋಗಿದ್ರು? ಆಯ್ತು, ಅವ್ರು ಹಾಕಿದ್ರು. ಟಿಪ್ಪು ಸುಲ್ತಾನ್ ಫೋಟೋ ಯಾಕೆ ಬೇಡ ಅಂತಾರೆ? ಸಾವರ್ಕರ್ ಫೋಟೋ ಹಾಕಿದ್ರೆ ಟಿಪ್ಪು. ಶ್ರೀಗಂಧ ಬೆಳೆದ್ರೆ ಕಳ್ಳರು ಬರ್ತಾರೆ, ಮಾರಾಟ ಮಾಡೋಕ್ಕಾಗಲ್ಲ, ಚಿಂತೆ ಮಾಡ್ತಿದ್ದೀರಾ? 130 ಎಕರೆಯಲ್ಲಿ ಶ್ರೀಗಂಧ ಬೆಳೆದವ್ರು ನಿಮ್ಗೆ ಹೇಳ್ಕೊಟ್ರೆ ಮತ್ತೆ ಆಗ್ತಡ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸುಲ್ತಾನ್ ಫೋಟೋನು ಹಾಕೊಳಕ್ ಬಿಡಬೇಕು. ನೀವು ಮೊದಲು ಕಿತಾಪತಿ ಮಾಡೋರು. ಸಿದ್ದರಾಮಯ್ಯನವರೆಲ್ಲೋ ಕನ್ಫ್ಯೂಷನ್ ಅಲ್ಲಿ ಇದ್ದಂಗಿದ್ದಾರೆ. ಮುಸ್ಲಿಮರು ಇರೋ ಏರಿಯಾ ಏನು ಪಾಕಿಸ್ತಾನಕ್ಕೆ ಸೇರಿದ್ಯಾ, ಭಾರತಕ್ಕೆ ಸೇರಿರುವಂಥದ್ದು? ಅವರೆಲ್ಲೋ ಮುಸ್ಲಿಮರು ಇದ್ರೆ ಪಾಕಿಸ್ತಾನ ಅಂತ ತಿಳ್ಕೊಂಬಿಟ್ಟವ್ರ ಸಿದ್ದರಾಮಯ್ಯನವರು. ಸಾವರ್ಕರ್ ಈ ದೇಶದ ಸ್ವಾತಂತ್ರ್ಯ ಹೋರಾಟ ಪಾಲ್ಗೊಂಡದ್ದು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅವ್ರಿಗೆ ಅಂತ ಒಂದು ಕಠಿಣ ಶಿಕ್ಷೆಯನ್ನು ಅನುಭವಿಸಿ ಅವರ ನೋಡ್ರಿ, ಸಾವರ್ಕರ್ ಒಂದು ನೆಪ. ಅವರು ವ್ಯವಸ್ಥೆ ವಿರೋಧಿಗಳು, ಅವರು ದೇಶ ವಿರೋಧಿಗಳು, ಅವರು ಪ್ರತ್ಯೇಕತಾವಾದಿಗಳು. ಸಾವರ್ಕರ್ ಅವರಿಗೊಂದು ನೆಪ. ಇವತ್ತು ಸಾವರ್ಕರ್ನ ಮುಂದಿಟ್ಕೊಳ್ತಾರೆ, ನಾಳೆ ಅಂಬೇಡ್ಕರ್ ಮುಂದಿಟ್ಕೊಳ್ತಾರೆ, ನಾಡ್ದು ಮಹಾತ್ಮ ಗಾಂಧಿ ಮುಂದಿಟ್ಕೊಳ್ತಾರೆ, ನಾಡ್ದು ಇನ್ನೊಬ್ರು ಮುಂದಿಟ್ಕೊಳ್ತಾರೆ. ನೀನು ನನ್ನಂಗೆ ಗಡ್ಡ ಬಿಟ್ಟಿಲ್ಲ ಅಂತ ಯಾವಾಗ ಮುಸಲ್ಮಾನರ ಭಾಗದಲ್ಲಿ ಸಾವರ್ಕರ್ ಫೋಟೋ ಇಟ್ರು ಅಂತಂದ್ರು ಈ ಮನುಷ್ಯನ ಹೆಸರು ಹೇಳಿದ್ರೆ ಬಾಯ ಹುಳ ಬೀಳುತ್ತೆ ಅಂತ ನಂಗೆ ಅನಿಸ್ತು. ಸ್ವಾತಂತ್ರ್ಯ ವೀರ ಸಾವರ್ಕರ್ ಹೆಸರನ್ನ, ಅವ್ರ ಫೋಟೋನ ಮುಸಲ್ಮಾನರು ಜಾಸ್ತಿ ಇರೋಂಥ ಜಾಗದಲ್ಲಿ ಯಾಕೆ ಇಡಬೇಕು ಅಂತ ಕೇಳಿದ್ರಲ್ಲ, ಇಂಥ ರಾಷ್ಟ್ರದ್ರೋಹಿ. ಅಖಂಡ ಭಾರತ ಸ್ವತಂತ್ರ ಆಗ್ಲಿಕ್ಕೆ ಹೋರಾಟ ಮಾಡಿದಂಥ ಒಬ್ಬ ಮಹಾನ್ ತಪಸ್ವಿ, ಅವರ ಮೂರ್ತಿಯನ್ನು, ಅವರ ಫೋಟೋನ ಇಡೀ ದೇಶದ ಯಾವ ಮೂಲೆಯಲ್ಲಿ ಹಾಕಲಿಕ್ಕೆ ಯಾರಿಗೂ ಪರ್ಮಿಷನ್ ಬೇಕಾಗಿಲ್ಲ. ಸಿದ್ದರಾಮಯ್ಯನವರು ಇತ್ತೀಚಲಾಗಿ ಅವರೇನು ಭಾರತದ ನಾಗರಿಕರದವರು ಅಥವಾ ಪಾಕಿಸ್ತಾನದ ನಾಗರಿಕರೆಂದು ಮಾತಾಡ್ತಾ ಇದ್ದಾರೆ. ಬಹುಶಃ ಅವರು ಪಾಕಿಸ್ತಾನದಲ್ಲಿ ಹೇಳ್ಬೇಕಾಗಿತ್ತು ಈ ಘೋಷಣೆನ, ಇಂಡಿಯಾದಲ್ಲ. ಪಾಕಿಸ್ತಾನದಲ್ಲಿ ಹೇಳಿದಿದ್ರೆ ಅದು ಅರ್ಥ ಬಂದಿರೋದು. ಭಾರತದಲ್ಲಿ ವೀರ್ ಸಾವರ್ಕರ್ ಅವರ ಭಾವಚಿತ್ರ ಮೂಲೆ ಮೂಲೆಯಲ್ಲಿ ಹಾಕ್ಬೋದು, ದೇಶದ ಉದ್ದ. ಇವತ್ತು ಸಾವರ್ಕರ್ ಬಗ್ಗೆ ಸಿದ್ದರಾಮಣ್ಣ ಹೇಳಿದ್ದಾರೆ. ನನಗೆ ದುಃಖ ಆಗಿರುವಂಥದ್ದು ಏನು ಅಂತ ಹೇಳಿದ್ರೆ, ಸಿದ್ದರಾಮಣ್ಣ ಒಂದು ಸಾವರ್ಕರ್ ಇತಿಹಾಸವೇ ಗೊತ್ತಿಲ್ಲ, ಸ್ವಾತಂತ್ರ್ಯ ಇತಿಹಾಸ ಗೊತ್ತಿಲ್ಲ. ಸಾವರ್ಕರ್ ಭಾವಚಿತ್ರ ಎಲ್ಲಿಟ್ಟಿದ್ದಾರೆ, ಅದರಲ್ಲೂ ಕೋಮು ಭಾವನೆಯನ್ನು ಸೃಷ್ಟಿ ಮಾಡತಕ್ಕಂಥ, ಅದರಲ್ಲೂ ಜಾತಿ ಬಣ್ಣವನ್ನು ಕಟ್ಟತಕ್ಕಂಥ ಕೆಲಸವನ್ನು ಇವತ್ತು. ಕರ್ನಾಟಕದಲ್ಲಿ ಸಾವರ್ಕರ್ ಸಮರ ಜೋರಾಗ್ತಾ ಇದೆ. ಉಡುಪಿಯ ಬ್ರಹ್ಮಗಿರಿ ಸರ್ಕಲ್ನಲ್ಲಿ ಸಾವರ್ಕರ್ ಫೋಟೋ ಮತ್ತು ಹಿಂದೂ ರಾಷ್ಟ್ರ ಎಂಬ ಘೋಷಣೆ ಇರುವ ಬ್ಯಾನರ್ ಅಳವಡಿಸಲಾಗಿದ್ದು ಅದನ್ನು ತೆರವುಗೊಳಿಸಲು ಕಾಂಗ್ರೆಸ್ ಆಗ್ರಹಿಸಿದೆ. ಇದರ ಮಧ್ಯೆ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಸಾವರ್ಕರ್ ಬ್ಯಾನರ್ಗೆ ಪುಷ್ಪಾರ್ಚನೆ ಮಾಡಲಾಯಿತು. ಅಂತ ಸಂಘಟನೆಗಳು ಇವತ್ತು ಬಹಳಷ್ಟು 75 ವರ್ಷ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಕೂಡ ತಮ್ಮ ಚಾಲೆಯನ್ನು ಮುಂದುವರಿಸಿದ್ದಾರೆ. ಇವತ್ತು ಅವರು ಅನಾಗರಿಕರೆಂಬುದನ್ನು ಇವತ್ತು ಇಡೀ ದೇಶದ ಜನರಿಗೆ ತೋರಿಸಿಕೊಟ್ಟಿದ್ದಾರೆ. ಅನಾಗರಿಕರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋದೆ. ಆದರೆ ಸುಮಾರು 60 ವರ್ಷಕ್ಕೂ ಹೆಚ್ಚು ನಮ್ಮ ದೇಶವನ್ನು ಆಡಳಿತ ಮಾಡಿದ ಈ ಕಾಂಗ್ರೆಸ್ ಸರ್ಕಾರ ತಮ್ಮನ್ನು. ಇನ್ನು ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಪ್ರತಿಕ್ರಿಯಿಸಿದ್ದು, ಸಾವರ್ಕರ್ ಕಟೌಟ್ ತೆಗಿಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿಲ್ಲ, ಅನುಮತಿ ಇಲ್ಲದೆ ಬ್ಯಾನರ್ ಹಾಕಿದ್ದಾರೆ ಅಂತ ಆರೋಪಿಸಿದರು. ಯಾವುದೇ ಕಟೌಟ್ ತೆಗಿಬೇಕು ಅನ್ನುವಂಥ ರೀತಿಯಲ್ಲಿ ಏನು ಒತ್ತಾಯ ಮಾಡಿಲ್ಲ. ಕಾಂಗ್ರೆಸ್ನವರು ಹಾಕಿದಂಥ ಬ್ಯಾನರನ್ನು ಮುನ್ಸಿಪಾಲಿಟಿಯವರು ಮುಡಿ ಮಾಡಿ ಬಿಸಾಡಿದ್ರು ಹಿಂದೆ. ಅದಕ್ಕೋಸ್ಕರ ಮುನ್ಸಿಪಾಲಿಟಿಯ ಪರ್ಮಿಷನ್ ಇಲ್ಲದೆ ಹೇಗೆ ಹಾಕಿದ್ದೀರಿ ಅನ್ನುವಂಥ ರೀತಿಯಲ್ಲಿ ಮುನ್ಸಿಪಾಲಿಟಿಯವರ ಹತ್ರ ಹೋಗಿ. ಇನ್ನು ಎಸ್ಡಿಪಿಐ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ವಿವಾದಿತ ಬ್ಯಾನರ್ ತೆರವು ಮಾಡಿ ಅಂತ ಆಗ್ರಹಿಸಿದರು. ಈ ವಿವಾದಿತ ಬ್ಯಾನರ್ ಅನ್ನು ನೀವು ತೆರವುಗೊಳಿಸಬೇಕು. ಜನರು ನಿಮ್ಮ ಮೇಲೆ ತುಂಬ ಆಸೆ ಇಟ್ಟಿದ್ದಾರೆ, ತುಂಬ ಭರವಸೆ ಇಟ್ಟಿದ್ದಾರೆ. ಇದನ್ನು ತೆರವುಗೊಳಿಸಿ ಎಲ್ಲರಿಗೂ ಒಂದು ಉಸಿರು ಕಟ್ಟಿದಂಥ ಈ ಉಡುಪಿಯ ವಾತಾವರಣವನ್ನು ಬಿಡಲು ನೀವು ಸಹ. ಸಾವರ್ಕರ್ ವಿಷಯಕ್ಕೆ ರಾಜ್ಯದಲ್ಲಿ ಸಾಲು ಸಾಲು ಗೊಂದಲ ಸೃಷ್ಟಿಯಾಗ್ತಾ ಇದೆ. ಇದರ ಮಧ್ಯೆ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ
ಸಾವರ್ಕರ್ಗೆ ಬಹುಪರಾಗ್ ಹೇಳಿದ್ದಾರೆ. ರೇಣುಕಾಚಾರ್ಯ ತಮ್ಮ ಫೇಸ್ಬುಕ್ ಡಿಪಿಯಲ್ಲಿ ಸಾವರ್ಕರ್ ಫೋಟೋ ಹಾಕಿದ್ದಾರೆ. ರೇಣುಕಾಚಾರ್ಯ ನಡೆ ಬಗ್ಗೆ ಪರ ವಿರೋಧ ಚರ್ಚೆಯಾಗ್ತಾ ಇದೆ. ತುಮಕೂರಿನಲ್ಲಿ ಹೊಸ ವಿವಾದ ಸೃಷ್ಟಿಯಾಗಿದೆ. ಸ್ವಾತಂತ್ರ್ಯ ಹೋರಾಟಗಾರರ ಜೊತೆ ಗೋಡ್ಸೆ ಫೋಟೋ ಇರೋ ಫ್ಲೆಕ್ಸ್ ಹಾಕಲಾಗಿದೆ. ಮಧುಗಿರಿಯ ದಂಡಿನ ಮಾರಮ್ಮ ದೇವಸ್ಥಾನದ ಬಳಿ ಕಿಡಿಗೇಡಿಗಳು ಗೋಡ್ಸೆ ಫ್ಲೆಕ್ಸ್ ಹಾಕಿದ್ದಾರೆ. ತಕ್ಷಣವೇ ಎಚ್ಚೆತ್ತ ಪುರಸಭೆ ಅಧಿಕಾರಿಗಳು ವಿವಾದಿತ ಫ್ಲೆಕ್ಸ್ ಅನ್ನು ತೆರವು ಮಾಡಿದರು. ಏನಪ್ಪಾ ಅಂದ್ರೆ ಮಧುಗಿರಿಯಲ್ಲಿ ಶ್ರೀ ದಂಡಿ ಮಾರಮ್ಮನ ದೇವಸ್ಥಾನ ಮುಂದೆ ಒಂದು ಫ್ಲೆಕ್ಸ್ ಬಿದ್ದಿದೆ. ಅದು ಯಾವ ಮಹಾನ್ ಭಾವರು ಹಾಕಿದಾರೋ ಗೊತ್ತಿಲ್ಲ. ಆದರೆ ಅವರಿಗೆ ತಿಳುವಳಿಕೆ ತಿಳಿಸ್ತಿದ್ದೀನಿ, ದಯವಿಟ್ಟು ದೇಶನ ಉಳಿಸಿ. ಶಿವಮೊಗ್ಗದಲ್ಲಿ ಚಾಕು ಇರಿತ ಪ್ರಕರಣದ ತನಿಖೆ ಜೋರಾಗಿದೆ. ಫ್ಲೆಕ್ಸ್ ಗಲಾಟೆಗಳ ಬಗ್ಗೆ ದೊಡ್ಡಪೇಟೆ ಠಾಣೆಯಲ್ಲಿ 4 ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಸದ್ದಾಂ ಹುಸೇನ್ ಹಲ್ಲೆ, ಪ್ರೇಮ್ ಸಿಂಗ್ಗೆ ಚಾಕು ಇರಿತ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕೆ ಸಂಬಂಧಪಟ್ಟಂತೆ 3 ಎಫ್ಐಆರ್ ದಾಖಲಾಗಿದೆ. ಇನ್ನು ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಗೆ ಮಾಜಿ ಸಚಿವ ಈಶ್ವರಪ್ಪ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಭೇಟಿ ನೀಡಿ ಗಲಭೆಯಲ್ಲಿ ಚೂರಿ ಇರಿತಕ್ಕೊಳಗಾಗಿದ್ದ ಪ್ರೇಮ್ ಸಿಂಗ್ ಆರೋಗ್ಯ ವಿಚಾರಿಸಿದ್ರು. ಇದೇ ವೇಳೆ ಮಾತಾಡಿದ ಈಶ್ವರಪ್ಪ, ಈ ರೀತಿ ಕೃತ್ಯ ಮಾಡಿದವರಿಗೆ ಕಾಲಿಗೆ ಗುಂಡಿಟ್ಟು ಅವರನ್ನ ಕೂರಿಸಿದ್ದಾರೆ. ಇಂದು ಕೇವಲ ಸ್ಯಾಂಪಲ್ ಫೈರಿಂಗ್ ಅಷ್ಟೇ, ಇದು ಮುಂದೆ ಇನ್ನೂ ಇದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ರಿಪೀಟ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೇನೆ ಯಾರು ಈ ರೀತಿ ಕೊಲೆ ಮಾಡಿ ತಪ್ಪಿಕೊಂಡು ಓಡೋಗುವಂತ ಪ್ರಯತ್ನ ನಡೆಸಿದ್ರು ಅಂತ ಗುಂಡಾಗಳಿಗೆ ಮೊದಲನೇ ಬಾರಿ ಫೈರಿಂಗ್ ಮಾಡಿ ಅವ್ರ ಮೇಲೆ ಕಾಲಿಗೆ ಪೆಟ್ಟು ಮಾಡಿಸಿ ಅವ್ರನ್ನು ಕರ್ಕೊಂಡು ಬಂದೀಗ ಆಸ್ಪತ್ರೆಯಲ್ಲಿ ಮಾಡಿದೆ. ಇದು ಸ್ಯಾಂಪಲ್ ಫೈರಿಂಗು. ಈ ರೀತಿ ರಾಷ್ಟ್ರೋದ್ರೋಹ ಹೇಳಿದ್ರೆ ಮುಂದುವರೆಸಿದ್ರೆ ಬರೋಂಥ ದಿನಗಳಲ್ಲಿ ಹೆಚ್ಚಿನ ಬೆಲೆಯಿಂದ ತತ್ತಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡಕ್ಕೆ ಇಷ್ಟಪಡ್ತೇನೆ. ಧ್ವಜಾರೋಹಣ ಆಯಿತು. ಈಗ ಗಣೇಶೋತ್ಸವ ವಿವಾದ ಭುಗಿಲೇಳು ಲಕ್ಷಣ ಗೋಚರಿಸ್ತಾ ಇದೆ. ಸರ್ಕಾರಕ್ಕೆ ಹಿಂದೂ ಸಂಘಟನೆಗಳ ಟೆನ್ಷನ್ ಶುರುವಾಗಿದೆ. ಹಿಂದೂ ಸಂಘಟನೆಗಳು ಬೆಂಗಳೂರಿನ ಚಾಮರಾಜಪೇಟೆ ಮೈದಾನದಲ್ಲಿ ಗಣೇಶೋತ್ಸವ ಆಚರಿಸೋಕೆ ಅವಕಾಶ ನೀಡುವಂತೆ ಆಗ್ರಹಿಸ್ತಾ ಇವೆ. ಇದೇ ಗೊಂದಲದ ಮಧ್ಯೆ ವಿಜಯಪುರದ ತಾಜ್ ಬವಾಡಿಯಲ್ಲಿ ಗಣೇಶ ವಿಸರ್ಜನೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಲಾಗ್ತಾ ಇದೆ. 6 ವರ್ಷಗಳಿಂದ ತಾಜ್ ಚಾವಡಿಯಲ್ಲಿ ಗಣೇಶ ವಿಸರ್ಜನೆ ನಡೀತಾ ಇಲ್ಲ. ಅದರಿಂದ ಈ ಬಾರಿ ಅವಕಾಶ ನೀಡುವಂತೆ ಹಿಂದೂಪರ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಮನವಿ ಮಾಡಿವೆ. ಈ ಬಾರಿಯೂ ವಿಘ್ನ ವಿನಾಶಕನಿಗೆ ವಿಘ್ನಗಳು ಕಾಡಲಿದೆ. ಮೊನ್ನೆಯಷ್ಟೇ ಪಿಒಪಿ ಮೂರ್ತಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ನಿರ್ಬಂಧ ಹೇರಿದೆ. ಈಗ ಗಣೇಶ ಮೂರ್ತಿ 5 ಅಡಿಗಿಂತ ಹೆಚ್ಚಿರಬಾರದು ಅನ್ನೋ ನಿಯಮ ಜಾರಿ ಮಾಡಲಾಗಿದೆ. ಕಳೆದ ಬಾರಿ 2 ರಿಂದ 4 ಅಡಿ ಇರಬೇಕು ಅನ್ನೋ ನಿಯಮ ಮಾಡಲಾಗಿತ್ತು. ವಿರೋಧ ಕೇಳಿಬಂದ ಬೆನ್ನಲ್ಲೇ ಆದೇಶವನ್ನ ವಾಪಸ್ ಪಡೆಯಲಾಗಿತ್ತು. ಆದರೆ ನಮಗೆ ಇಷ್ಟ ಬಂದಷ್ಟು ಅಡಿ ಎತ್ತರದ ಗಣೇಶನನ್ನ ಕೂರಿಸ್ತೀವಿ ಅಂತ ಬೆಂಗಳೂರು ಗಣೇಶ ಉತ್ಸವ ಸಮಿತಿ ಅಧ್ಯಕ್ಷ ಪ್ರಕಾಶ್ ರಾಜು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರನ್ನ ಬಿಜೆಪಿ ಮೂಲೆ ಗುಂಪು ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವ ಹೊತ್ತಲ್ಲೇ ಬಿಜೆಪಿ ಹೈಕಮಾಂಡ್ ಬಿಎಸ್ವೈಗೆ ದೊಡ್ಡ ಜವಾಬ್ದಾರಿಯನ್ನ ನೀಡಿದೆ. ಬಿಜೆಪಿ ಸಂಸದೀಯ ಮಂಡಳಿ ಮತ್ತು ಕೇಂದ್ರೀಯ ಚುನಾವಣಾ ಸಮಿತಿಯಲ್ಲಿ ಯಡಿಯೂರಪ್ಪಗೆ ಸ್ಥಾನ ನೀಡುವ ಮೂಲಕ ಹೈಕಮಾಂಡ್ ಮಹತ್ವದ ಜವಾಬ್ದಾರಿಯನ್ನ ನೀಡಿದೆ. ಈ ಬಗ್ಗೆ ಮಾತನಾಡಿರೋ ಬಿಎಸ್ವೈ, ಕೇಂದ್ರದಿಂದ ಉನ್ನತ ಸ್ಥಾನ ಸಿಕ್ಕಿದ್ದಕ್ಕೆ ಧನ್ಯವಾದ. ರಾಜ್ಯದ ಉದ್ದಗಲಕ್ಕೂ ಓಡಾಡಿ ಬಿಜೆಪಿ ಅಧಿಕಾರಕ್ಕೆ ತರ್ತೀನಿ. ಅಲ್ಲದೆ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಸಂಚರಿಸಿ ಅಲ್ಲೂ ಬಿಜೆಪಿ ಅಧಿಕಾರಕ್ಕೆ ತರಬೇಕು ಅಂತ ಹೇಳಿದರು. ಈಗಾಗಲೇ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಓಡಾಟದ್ದು. ಈ ಸಮಯದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ಜೊತೆಗೆ ನಿರ್ವಹಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಅನ್ನೋ ವಿಶ್ವಾಸ ನನ್ನ ಮೇಲೆ ಪ್ರಧಾನಿಯವರಿಗೆ, ನಡ್ಡಾಜಿಗೆ, ಅಮಿತ್ ಶಾಜಿಗೆ, ರಾಜನಾಥ್ ಸಿಂಗ್ ಎಲ್ಲ ಇರೋದರಿಂದ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಹಿಂದೇನೂ ಹೇಳಿದ್ದೇನೆ, ಇನ್ನು 10 ವರ್ಷ ಕಾಲ ರಾಜ್ಯದ ಉದ್ದಗಲಕ್ಕೆ, ದೇಶದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸುವಂಥ ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ನನ್ನ ಕೈಕಾಲು ಗಟ್ಟಿ ಇರೋವರೆಗೂ ಪಾರ್ಟಿಯನ್ನು ಬೆಳೆಸೋದಕ್ಕೆ ನನ್ನ ಶಕ್ತಿ ಮೀರಿ ನಮ್ಮೆಲ್ಲ ಮುಖಂಡರ ಜೊತೆ ಸೇರಿಕೊಂಡು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿ ಅವರು ಮತ್ತೆ ಸಿಎಂ ಆಗೋ ಆಸೆ ಇದೆ ಅಂತ ಹೇಳಿದ್ದ ಸಾರಿಗೆ ಮಂತ್ರಿ ಶ್ರೀರಾಮುಲು ಸ್ಪಷ್ಟನೆ ನೀಡಿದ್ದಾರೆ. ಮೋದಿ ಬಂದಾಗ ವಿರೋಧಿಸಿದವರು ಬಿಜೆಪಿಗೆ ಬಂದಿದ್ದಾರೆ. ಮುಂದೆ ಸಿದ್ದರಾಮಯ್ಯ ಕೂಡ ಬಿಜೆಪಿಗೆ ಬರಬಹುದು ಅಂತ ಹಾಗೆ ಹೇಳಿದ್ದೆ ಅಂದ್ರು. ಇನ್ನು ನಾನು ಕಾಂಗ್ರೆಸ್ಗೆ ಹೋಗಲ್ಲ, ನಾನು ಬಿಜೆಪಿಯ ಶಿಸ್ತಿನ ಸಿಪಾಯಿ ಅಂತ ರಾಮುಲು ಹೇಳಿದ್ದಾರೆ. ಎಲ್ಲ ಒಂದು ಕಡೆ ಹಿಂದುಳಿದಂತ ನಾಯಕರು ಏನು ಬರ್ತಾ ಇದ್ದಾರೋ ಅಲ್ಲಿ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಏನು ಕಿರಿಕಿರಿ ಆಗ್ತಾ ಇದನೋ. ಇತ್ತೀಚೆಗೆ ಸಿದ್ದರಾಮಯ್ಯನವರು ಒಂದು ಕಡೆ, DK ಶಿವಕುಮಾರ್ ಅವರು ಒಂದು ಕಡೆ, ಅವ್ರಿಗೆ ಇರಿಸು ಮುರಿಸು ಎಲ್ಲ ಏನು ಆಗ್ತಾ ಇದನೋ ಆತ ಕೂಡ ಹಿಂದುಳಿದಂತ ನಾಯಕರನ್ನ, ಹಿಂದುಳಿದಂತ ಜಾತಿಗಳು ಒಪ್ಪಿರೋ ಕಾರಣ ದೇಶದ ಮೋದಿಜಿಯವರು ಕೂಡ
ಅವರ ಮಾರ್ಗದರ್ಶನದಲ್ಲಿ ಎಲ್ಲೋ ಒಂದು ಕಡೆ ಒಂದು ವೇದಿಕೆ ಬರ್ಬೋದು. ಸಿದ್ದರಾಮೋತ್ಸವ ಹಾಗೂ ಕಾಂಗ್ರೆಸ್ ನಡೆಗೆ ಬಳಿಕ ಬಿಜೆಪಿಗೆ ಟೆನ್ಷನ್ ಶುರುವಾಗಿದೆ. ಪದೇ ಪದೇ ಗಲಭೆಗಳಿಂದ ಸರ್ಕಾರಕ್ಕೆ ಆತಂಕ ಹೆಚ್ಚಾಗಿದೆ. ಆದ್ದರಿಂದ ಸಿಎಂ ಬಸವರಾಜ ಬೊಮ್ಮಾಯಿ ಕೇಶವ ಕೃಪಾಗೆ ಭೇಟಿ ನೀಡಿದ್ದಾರೆ. ಸಂಘದ ಪ್ರಮುಖರ ಜೊತೆ ಸುಮಾರು 1 ಗಂಟೆಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಮಾಧುಸ್ವಾಮಿ ಶ್ರೀರಾಮುಲು ಹೇಳಿಕೆಗಳಿಂದ ಆಗಿರೋ ಮುಜುಗರ, ಸಂಪುಟ ವಿಸ್ತರಣೆ ವಿಳಂಬ, ಶಾಸಕರ ಅಸಮಾಧಾನದ ಬಗ್ಗೆಯೂ ಚರ್ಚೆ ನಡೆದಿದೆಯಂತೆ. ಬಿಜೆಪಿ ಕಚೇರಿಯಲ್ಲಿ ರಮೇಶ್ ಜಾರಕಿಹೊಳಿ, ಸಿಪಿ ಯೋಗೇಶ್ವರ್ ಭೇಟಿಯಾಗಿದ್ದಾರೆ. ಬಹಳ ದಿನಗಳಿಂದ ಅಂತರ ಕಾಯ್ದುಕೊಂಡಿದ್ದ ಉಭಯ ನಾಯಕರು ಬಿಜೆಪಿ ಕಚೇರಿ ಬಳಿ ರಹಸ್ಯ ಮಾತುಕತೆ ನಡೆಸಿದ್ದಾರೆ. ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರುವ ಇಬ್ಬರು ನಾಯಕರು ಇಂದು ನಳಿನ್ ಕುಮಾರ್ ಕಟೀಲ್ ಭೇಟಿ ಮಾಡಿದ ಬಳಿಕ ರಹಸ್ಯ ಚರ್ಚೆ ನಡೆಸಿದ್ದಾರೆ. ಕೃಷಿ ಸಾಲದ ಮೇಲೆ ರೈತರಿಂದ ಅನಧಿಕೃತ ಬಡ್ಡಿ ವಸೂಲಿ ಮಾಡ್ತಾ ಇರೋ ಬಗ್ಗೆ ಸುತ್ತೋಲೆ ಹೊರಡಿಸಿದ್ದೇವೆ ಅಂತ ಸಹಕಾರಿ ಸಚಿವ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ನಾನ್ ಬಂದು ಇಷ್ಟು ವರ್ಷಗಳ ಕಾಲ ಯಾವುದೇ ದೂರು ಬಂದಿಲ್ಲ. ಅನೇಕ ಡಿಸಿಸಿ ಬ್ಯಾಂಕ್ ರಿವ್ಯೂ ನಾನೇ ಮಾಡಿದ್ದೀನಿ. ತುಮಕೂರಿನ ರಾಜಣ್ಣ ಮಾತ್ರ ಪತ್ರ ಕೊಡಬೇಕು ಸಾಲ ಕೊಡಲು ಅಂತ ಹೇಳಿದ್ರು. ಯಾವುದೇ ಒಂದು ದೂರು ಬಂದ್ರೂ ನಾನು ಕ್ರಮ ಕೈಗೊಳ್ತೀನಿ ಅಂತ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಾಜಿ ಸಂಸದ ಶಿವರಾಮೇಗೌಡ ಅಳಿಯ ಪುಂಡಾಟ ಮೆರೆದಿದ್ದಾನೆ. ಸ್ಯಾಂಡಲ್ವುಡ್ ನಟನೂ ಆಗಿರುವ ರಾಜೀವ್ ರಾಠೋಡ್ ಬೆಂಗಳೂರಿನ ವಿಜಯನಗರದಲ್ಲಿ ಆಡಿ ಕಾರ್ಗೆ ಆಂಬ್ಯುಲೆನ್ಸ್ ಸೈರನ್ ಹಾಕೊಂಡು ನ್ಯೂ ಸೆನ್ಸ್ ಮಾಡಿದ್ದಾನೆ. ಆಂಬ್ಯುಲೆನ್ಸ್ ಸೈರನ್ ಹಾಕೊಂಡು ತನ್ನ ಆಡಿ ಕಾರ್ನಲ್ಲಿ ಇಷ್ಟ ಬಂದ ಹಾಗೆ ಓಡಾಡಿದ್ದಾನೆ. ಸಂಚಾರಿ ನಿಯಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ವಿಜಯನಗರ ಸಂಚಾರಿ ಠಾಣೆ ಪೊಲೀಸರು ಕೇಸ್ ದಾಖಲಿಸಿ ಫೈನ್ ಹಾಕಿದ್ದಾರೆ. ಎಲ್ಆರ್ ಶಿವರಾಮೇಗೌಡ ಮುಂಬರುವ ಚುನಾವಣೆಗೆ ರಣಕಹಳೆ ಮೊಳಗಿಸಿದ್ದಾರೆ. ಇಂದಿನಿಂದಲೇ ನಾಗಮಂಗಲ ಕ್ಷೇತ್ರದಲ್ಲಿ ಸಂಕಲ್ಪ ಯಾತ್ರೆ ಕೈಗೊಂಡಿದ್ದಾರೆ. ಪ್ರತಿ ಗ್ರಾಮಗಳಿಗೂ ಎಲ್ಆರ್ಎಸ್ ಸಂಕಲ್ಪ ಯಾತ್ರೆ ತೆರಳಲಿದೆ. ಈ ಮೂಲಕ ಈಗಿನಿಂದಲೇ ಮತದಾರರನ್ನ ಸೆಳೆಯಲು ಎಲ್ಆರ್ ಶಿವರಾಮೇಗೌಡ ಮುಂದಾಗಿದ್ದಾರೆ. ರಾಯಚೂರಿನಲ್ಲಿ ಕಳೆದ 2 ದಿನಗಳಿಂದ ಸುರಿತಾ ಇರೋ ಜಿಟಿ ಮಳೆ ಭಾರೀ ಅನಾಹುತ ಸೃಷ್ಟಿಸಿದೆ. ಕೋಣಚಪ್ಪಳ್ಳಿಯಲ್ಲಿ ನಾಗಮ್ಮ ಅನ್ನೋ ವೃದ್ಧೆಗೆ ಸೇರಿದ ಮನೆ ಕುಸಿದಿದ್ದು ಹಲವು ವಸ್ತುಗಳಿಗೆ ಹಾನಿಯಾಗಿದೆ. ವೃದ್ಧೆ ನಾಗಮ್ಮ ದನಕರುಗಳನ್ನು ಓಡಿಸಲು ಮನೆ ಹೊರಗೆ ಹೋಗಿದ್ದಾಗ ಮನೆ ಕುಸಿದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಟ್ಟಲಿ, ಕಲಮಡಿ ಗ್ರಾಮಗಳ ರಸ್ತೆ ನಿರ್ಮಾಣಕ್ಕೆ ಬರೋಬ್ಬರಿ 40 ಲಕ್ಷ ಖರ್ಚು ಮಾಡಲಾಗಿದೆ. ಅದು 1 ಕಿಲೋಮೀಟರ್ ರಸ್ತೆಗೆ 40 ಲಕ್ಷ ರೂಪಾಯಿ ಖರ್ಚಾಗಿದೆ. ರಸ್ತೆ ಮಾಡಿ ತಿಂಗಳು ಕಳೆಯೋದ್ರ ಮೊದಲೇ ರಸ್ತೆಯ ಡಾಂಬರು ಕಿತ್ತು ಬರ್ತಿದೆ. ಅಧಿಕಾರಿಗಳ ಬೇಜವಾಬ್ದಾರಿ, ಗುತ್ತಿಗೆದಾರನ ಕಳಪೆ ಕಾಮಗಾರಿ ಕೆಲಸಕ್ಕೆ ಸ್ಥಳೀಯರು ಕಿಡಿಕಾರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಂಬ್ಯುಲೆನ್ಸ್ ಸಮಸ್ಯೆ ಕಾಡ್ತಾ ಇದೆ. ಇರೋ ಬರೋ ಆಂಬ್ಯುಲೆನ್ಸ್ಗಳು ಜನರನ್ನ ಹೊತ್ತು ಸಾಗೋ ಬದಲು ಗ್ಯಾರೇಜ್ನಲ್ಲೇ ನಿಂತಿರುತ್ತೆ. ಆಂಬ್ಯುಲೆನ್ಸ್ ಸಕಾಲಕ್ಕೆ ಸಿಗದೆ ರೋಗಿಗಳು ಪರದಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ಜಿಲ್ಲೆಯಲ್ಲಿ ಕೇವಲ 44 ಆಂಬ್ಯುಲೆನ್ಸ್ಗಳಿದ್ದು ಕೆಲವು ಆಂಬ್ಯುಲೆನ್ಸ್ಗಳು ಸುಸ್ಥಿತಿಯಲ್ಲಿದೆ. ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಂತೂ ಇಲ್ವೇ ಇಲ್ಲ. ಕಡೆ ಪಕ್ಷ ಆಂಬ್ಯುಲೆನ್ಸ್ ಆದರೂ ಸರಿಪಡಿಸಿ ಅಂತ ಜಿಲ್ಲೆ ಜನ ಕಿಡಿಕಾರ್ತಿದ್ದಾರೆ. ನಾನು ಮಂಗಳಮುಖಿ ಎನ್ನುವ ಒಂದೇ ಕಾರಣಕ್ಕೆ ನನಗೆ ಯಾರೂ ಮನೆಯನ್ನ ಬಾಡಿಗೆ ಕೊಡ್ತಾ ಇಲ್ಲ. ನನಗೆ ವಾಸಿಸೋದಕ್ಕೆ ಮನೆ ಇಲ್ಲ. ಹೀಗಾಗಿ ನಾನು ಸಾಯುವುದಕ್ಕೆ, ದಯಾಮರಣಕ್ಕೆ ಅವಕಾಶ ನೀಡಿ ಅಂತ ಮಂಗಳಮುಖಿ ರಿಹಾನಾ ಕೊಡಗು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗೆ ಪತ್ರ ಬರೆದಿರುವ ರಿಹಾನಾ ಬಳಿಕ ವಿಡಿಯೋ ವಂದನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿ. ಪ್ರಧಾನಿಗೆ ರಕ್ಷಣೆ ಒದಗಿಸುವ ಎಸ್ಪಿಜಿ ಭದ್ರತೆ ಪಡೆಗಾಗಿ ಮುಧೋಳ ನಾಯಿಗಳು ಸೇರ್ಪಡೆಯಾಗಿವೆ. ಏಪ್ರಿಲ್ 25ರಂದು 2 ಮುಧೋಳ ನಾಯಿ ಮರಿಗಳನ್ನ ತಿಮ್ಮಾಪುರದ ನಾಯಿ ತಳಿ ಕೇಂದ್ರದಿಂದ ಎಸ್ಪಿಜಿ ವೈದ್ಯರ ತಂಡ ಕೊಂಡೊಯ್ದಿದೆ. ಸದ್ಯ ದೆಹಲಿಯಲ್ಲಿ ಮುಧೋಳ ನಾಯಿ ಮರಿಗಳಿಗೆ ತರಬೇತಿ ನೀಡಲಾಗ್ತಾ ಇದೆ. ಈಗಾಗಲೇ ಕೇರಳ K9, ಕರ್ನಾಟಕ ಪೊಲೀಸ್ ಪಡೆ, ಬಿಎಸ್ಎಫ್ನಲ್ಲಿ ಮುಧೋಳ ನಾಯಿಗಳು ಕಾರ್ಯನಿರ್ವಹಿಸ್ತಾ ಇವೆ ಹಾಗೂ ಸೇನೆಗೆ ಸೇರಿರೋ ಮುಧೋಳ ನಾಯಿಗಳು ಇನ್ಮುಂದೆ ಸೇನೆಯಲ್ಲಿ ಕಾರ್ಯನಿರ್ವಹಿಸಲಿವೆ. ಪುನೀತ್ ರಾಜ್ಕುಮಾರ್ ನಮ್ಮನ್ನಗಲಿ ವರ್ಷವಾಗ್ತಾ ಬಂತು. ಆದರೆ ಅವರ ನೆನಪು ಮಾತ್ರ ಅಳಿತಾ ಇಲ್ಲ. ಇದೀಗ ಗೌರಿ ಗಣೇಶ ಹಬ್ಬಕ್ಕೆ ಪುನೀತ್ ರಾಜ್ಕುಮಾರ್ ವಿಗ್ರಹಗಳು ಸಿದ್ಧವಾಗ್ತಾ ಇದೆ. ಇದರೊಂದಿಗೆ ಗಣಪನ ಜೊತೆಗೆ ಪುನೀತ್ಗೂ ಪೂಜೆ ಮಾಡುವ ಅವಕಾಶ ಸಿಗಲಿದೆ. ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿ ವಿಗ್ರಹಗಳು ತಯಾರಾಗ್ತಾ ಇದ್ದು ಜನ ಅಪ್ಪು ಮೂರ್ತಿಯನ್ನ ಮುಗಿಬಿದ್ದು ಖರೀದಿಸುತ್ತಿದ್ದಾರೆ. ವಂಚಕ ಸುಕೇಶ್ ಚಂದ್ರಶೇಖರ್ ಜೊತೆ ನಂಟು ಹೊಂದಿದ್ದ ಆರೋಪದಲ್ಲಿ ಜಾಕ್ವೆಲಿನ್ ಫರ್ನಾಂಡಿಸ್ಗೆ ಸಂಕಷ್ಟ ಎದುರಾಗಿದೆ. ಪ್ರಕರಣದ ಚಾರ್ಜ್ ಶೀಟ್ನಲ್ಲಿ ಜಾಕ್ವೆಲಿನ್ ಫರ್ನಾಂಡಿಸ್ ಹೆಸರು ಉಲ್ಲೇಖವಾಗಿದೆ. ಆರೋಪಿ ಸುಕೇಶ್ ಜಾಕ್ವೆಲಿನ್ಗೆ 50 ಲಕ್ಷ ಬೆಲೆ ಬಾಳುವ ಮಿನಿ ಕೂಪರ್ ಕಾರು, 52 ಲಕ್ಷ ಬೆಲೆ ಬಾಳುವ ಕುದುರೆ, 36 ಲಕ್ಷ ಬೆಲೆಯ 4 ಪರ್ಷಿಯನ್ ಬೆಕ್ಕುಗಳು, 5 ಲಕ್ಷ ಬೆಲೆಯ ಬ್ಯಾಗ್, 2 ಲಕ್ಷದ ಶೂ ಅನ್ನ ನೀಡಿದ್ರಂತೆ. ಕಿರುತೆರೆ ನಟ ಕಿರಣ್ ರಾಜ್ ಸಿಲ್ವರ್ ಸ್ಕ್ರೀನ್ನಲ್ಲೂ ಬ್ಯುಸಿಯಾಗಿದ್ದಾರೆ.
ಕಿರಣ್ ರಾಜ್ ಅಭಿನಯದ 2ನೇ ಚಿತ್ರ ಭರ್ಜರಿ ಗಂಡು ರಿಲೀಸ್ ಆಗೋಕ್ಕೂ ಮುನ್ನ 3ನೇ ಚಿತ್ರಕ್ಕೆ ಕಿರಣ್ ರಾಜ್ ಸಜ್ಜಾಗ್ತಾ ಇದ್ದು ಇಂದು ಚಿತ್ರದ ಮುಹೂರ್ತ ನೆರವೇರಿದೆ. ಕಿರಣ್ ರಾಜ್ 3ನೇ ಚಿತ್ರಕ್ಕೆ ಶೇರ್ ಎಂಬ ಮಾಸ್ ಟೈಟಲ್ ಫಿಕ್ಸ್ ಆಗಿದ್ದು ಭರ್ಜರಿ ಗಂಡು ತಂಡವೇ ಈ ಚಿತ್ರವನ್ನ ಮಾಡ್ತಾ ಇದೆ. ಸಿನಿಮಾ ಆಕ್ಷನ್ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು. ಕಂಪ್ಲೀಟ್ಲಿ ಆಕ್ಷನ್ ಥ್ರಿಲ್ಲರ್ ಇದೆ ಅಂಡ್ ಡಿಫ್ರೆಂಟ್ ಫಾರ್ಮ್ ಆಫ್ ಆಕ್ಷನ್ ಇದೆ. ನಾನು ಭರ್ಜರಿ ಗಂಡು ಅಂದರೆ ಸೇಮ್ ಟೀಮ್ ಜೊತೆ ನಾವು ಭರ್ಜರಿ ಗಂಡು ಅಂತ ಸಿನಿಮಾ ಮಾಡಿದ್ವಲ್ಲ, ಸೇಮ್ ಅದೇ ಥರ ಬೇರೆ ಬೇರೆ ಪ್ಯಾಟರ್ನಲ್ಲಿ ಆಕ್ಷನ್ ಟ್ರೈ ಮಾಡ್ತಾ ಇದ್ದೀವಿ. ಇದರಲ್ಲಿ ಇನ್ನೊಂದಷ್ಟು ಫಾರ್ಮ್ಸ್ ಆ್ಯಡ್ ಆನ್ ಆಗಿದೆ. ನನಗೂ ಇನ್ನೂ ಆದಷ್ಟು ಕಲಿಯಕ್ಕೆ ಸಿಗ್ತಾ ಇದೆ. ಕಿಕ್ ಬಾಕ್ಸಿಂಗ್ ಆಗಲಿ ಅಥವಾ ಬೇಸಿಕ್ ಮಾರ್ಷಲ್ ಆರ್ಟ್ಸ್ ಆಗಲಿ, ಅದೆಲ್ಲ ಇದ್ರ ಮೂಲಕ ಡೂಯಿಂಗ್ ಇಟ್. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.